ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸೀಕ್ವೆಲ್ ಸಿನಿಮಾಗಳು ವರ್ಕ್ ಆಗುವಂತಹ ಚಾನ್ಸ್ ಎಷ್ಟಿರುತ್ತೋ ಅಷ್ಟೇ ಮಿಸ್ಫೈರ್ ಆಗುವಂತಹ ಚಾನ್ಸ್ ಕೂಡ ಇದ್ದೇ ಇರುತ್ತೆ. ಆದ್ರೆ ಕರೆಕ್ಟ್ ಆಗಿ ವರ್ಕ್ ಆದ್ರೆ, ಆಡಿಯನ್ಸ್ ಕನೆಕ್ಟ್ ಆದ್ರೆ ಮುಗಿದೋಯ್ತು. ಅಲ್ಲಿಂದಾಚೆಗೆ ಸಿನಿಮಾನ ಅವರೇ ಮುಂದೆ ಕರ್ಕೊಂಡು ಹೋಗ್ತಾರೆ. ಯಾವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಗಳೇ ನಮ್ಗೆ ಹೆಚ್ಚು ಖುಷಿ ಕೊಡೋದು. ನಾವಿವತ್ತು ರಿವ್ಯೂ ಮಾಡ್ತಾ ಇರುವಂತಹ ಸಿನಿಮಾ ಅನಿಲ್ ಕುಮಾರ್ ಅವರ ಉಪಾಧ್ಯಕ್ಷ. ಚಿಕ್ಕಣ್ಣ ಮೊದಲ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಂಡಿರುವಂತಹ ಅಧ್ಯಕ್ಷ ಸಿನಿಮಾದ ಮುಂದುವರಿದ ಭಾಗ ಉಪಾಧ್ಯಕ್ಷ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಉಪಾಧ್ಯಕ್ಷ ಸಿನಿಮಾವನ್ನ ನೋಡಿ ನಮ್ಗೆ ಏನೆಲ್ಲ ಅನ್ನಿಸ್ತು ಅನ್ನೋದನ್ನ ನಮ್ಮ ರಿವ್ಯೂ ಹೇಳ್ತೀನಿ. ಮತ್ಯಾಕ್ ತಡ, ಬನ್ನಿ ಶುರು ಹಚ್ಕೊಳ್ಳೋಣ. ಪ್ಲಾಟ್: ಇದು ಅಧ್ಯಕ್ಷ ಸಿನಿಮಾದ ಸೀಕ್ವೆಲ್ ಆಗಿರೋದ್ರಿಂದ ಕತೆ ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತೆ. ಮಂಡ್ಯದ ಗೆಜ್ಜೆಪುರದ ಚೀತು ಸಂಘದ ಉಪಾಧ್ಯಕ್ಷನಾಗಿ ನಾರಾಯಣ ಊರಿನ ಗೌಡ ಶಿವರುದ್ರೇ ಗೌಡರನ್ನ ಎಲ್ಲಾ ಕೆಲಸಗಳಿಗೂ ತನ್ನ ಸಂಘದ ಹುಡುಗರನ್ನ ಕಟ್ಕೊಂಡು ಅಡ್ಡಗಾಲು ಹಾಕ್ತಾ ಇರ್ತಾನೆ. ಅಲ್ಲಿಂದಾಚೆಗೆ ಒಂದ್ಸಲಿ ಗೌಡ್ರದು ಮೇಲ್ಗೈ ಆದ್ರೆ ಒಂದ್ಸಲಿ ಉಪಾಧ್ಯಕ್ಷಂದು ಮೇಲ್ಗೈ ನಡೀತಾ ಇರುತ್ತೆ. ಗೌಡ್ರ ಮಗಳು ಅಂಜಲಿ ಜೊತೆ ನಾರಾಯಣ ಓಡ್ ಹೋದ್ಮೇಲಿಂದ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಸಿನಿಮಾದ ಮೇಜರ್ ಹೈಲೈಟ್ಸ್ ಬಂದು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ, ಡೈಲಾಗ್ಗಳು ಮತ್ತು ಆರ್ಟಿಸ್ಟ್ ಗಳ ಪರ್ಫಾರ್ಮೆನ್ಸ್. ಆಗ್ಲೇ ಹೇಳಿದಾಗೆ ಇದು ಅಧ್ಯಕ್ಷ ಸಿನಿಮಾದ ಮುಂದುವರೆದ ಭಾಗ. ಆಕ್ಚುಲಿ ಒಂದು ಸಕ್ಸಸ್ಫುಲ್ ಸಿನಿಮಾದ ಸೀಕ್ವೆಲ್ ನ ಬರೆಯೋದು ತುಂಬಾನೇ ಕಷ್ಟ. ಅದರಲ್ಲೂ ಅಧ್ಯಕ್ಷ ಬಂದು ತಮಿಳಿನ ರೀಮೇಕ್ ಆಗಿತ್ತು. ಆದ್ರೆ ಉಪಾಧ್ಯಕ್ಷ ಸಿನಿಮಾ ಬಂದು ಸ್ಟ್ರೈಟ್ ಸ್ವಮೇಕ್ ಸಿನಿಮಾ. ಒಂದು ರೀಮೇಕ್ ಸಿನಿಮಾಗೆ ಸೀಕ್ವೆಲ್ ಅನ್ನ ಕನ್ವಿನ್ಸಿಂಗ್ ಆಗಿ ಆಡಿಯನ್ಸ್ ಎಂಜಾಯ್ ಮಾಡೋ ಹಾಗೆ ಬರೆಯೋದು ತುಂಬಾನೇ ಕಷ್ಟ. ಅದರಲ್ಲಿ ಉಪಾಧ್ಯಕ್ಷ ಸಿನಿಮಾದ ಸ್ಕ್ರೀನ್ ಪ್ಲೇ ರೈಟರ್ಗಳು ಗೆದ್ದಿದ್ದಾರೆ ಅಂತಾನೆ ಹೇಳಬೇಕು. ಅನಿಲ್ ಕುಮಾರ್ ಅವರು ಕಥೆಯ ಆಯ್ಕೆ ಮತ್ತು ನಿರ್ದೇಶನದಲ್ಲಿ ತಮ್ಮ ಪಾತ್ರವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 30 ನಿಮಿಷ ಆದ್ಮೇಲೆ ಆಡಿಯನ್ಸ್ ನ ಸಿನಿಮಾ ಒಂದ್ ರೇಂಜ್ಗೆ ಹುಕ್ ಮಾಡ್ಕೊಳ್ಳುತ್ತೆ. ಲವ್ ಎಪಿಸೋಡ್ ಸ್ಟಾರ್ಟ್ ಆದ್ಮೇಲಂತೂ ಸಿನಿಮಾ ಆಲ್ಮೋಸ್ಟ್ ಎಲ್ಲೂ ನಿಲ್ಲದೇ ಇಲ್ಲ. ಎಲ್ಲಾ ಹೀರೋಗಳ ಫ್ಯಾನ್ಸ್ಗೂ ಖುಷಿ ಆಗೋ ತರ ಒಂದಷ್ಟು ಟ್ರಿಬ್ಯೂಟ್ ಸೀನ್ ಗಳು ಕೂಡ ಸಿನಿಮಾದಲ್ಲಿದೆ. ಅದು ತುಂಬಾನೇ ಖುಷಿ ಕೊಡುತ್ತೆ. ಆಮೇಲೆ ಚಿಕ್ಕಣ್ಣ ಅವರ ಕಾಮಿಡಿ ಇಮೇಜ್ ನ ಬೌಂಡ್ರಿ ಒಳಗೇನೆ ನಿರ್ದೇಶಕರು ಸಿನಿಮಾದ ಸೀನ್ ಗಳನ್ನ ಬರ್ಕೊಂಡಿದ್ದಾರೆ. ಅದು ವರ್ಕ್ ಆಗಿದೆ. ಎಲ್ಲೂ ಕಥೆಯಿಂದ ತೀರಾ ಡಿವಿಯೇಟ್ ಆಗದೆ, ಅನವಶ್ಯಕವಾದ ಬಿಲ್ಡ್ ಅಪ್ ಗಳು, ಫೈಟ್ ಗಳ ಮೊರೆ ಹೋಗದೆ ಸಿನಿಮಾ ಮುಗಿಯೋವರೆಗೂ ಎಂಟರ್ಟೈನ್ ಮಾಡ್ಕೊಂಡೇ ಹೋಗಿದ್ದಾರೆ. ತಲೆಗೆ ಹೆಚ್ಚು ಕೆಲಸ ಕೊಡಲ್ಲ. ಹಾಗಂತ ತೀರಾ ಲಾಜಿಕ್ನು ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆದ್ರೆ ಮನೋರಂಜನೆಗೆ ಸಿನಿಮಾದಲ್ಲಿ ಖಂಡಿತ ಕೊರತೆ ಇಲ್ಲ. ಸಿನಿಮಾದಲ್ಲಿ ಒಂದೆರಡು ಫ್ಲಾಸ್ ಇದೆ. ಲವ್ ಸ್ಟೋರಿ ಟೇಕ್ ಆಫ್ ಆಗೋವರೆಗೂ ಸೀನ್ಗಳು ಆಡಿಯನ್ಸ್ ನ ಅಷ್ಟಾಗಿ ಹಿಡಿದಿಟ್ಕೊಳ್ಳಲ್ಲ. ಆಮೇಲೆ ಸಾಧು ಅವರ ಕಾಮಿಡಿ ಸೀನ್ಗಳು ಸ್ವಲ್ಪ ಫೋರ್ಸ್ಡ್ ಆಗಿತ್ತು ಅಂತ ಕೂಡ ಅನ್ನಿಸ್ತು. ಇನ್ ಮಿಕ್ಕಿದೆಲ್ಲ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಈಗ ಸಿನಿಮಾದ ಕ್ಯಾಸ್ಟಿಂಗ್ ವಿಷಯಕ್ಕೆ ಬರೋಣ. ಸುಮಾರು 220 ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟರ್ ಆಗಿ ಆಕ್ಟ್ ಮಾಡಿರುವಂತಹ ನಮ್ಮ ಚಿಕ್ಕಣ್ಣ ಈ ಸಿನಿಮಾದ ಮೂಲಕ ಹೀರೋ ಆಗಿದ್ದಾರೆ. ಹೀರೋ ಅನ್ಬಿಟ್ಟು ಬಿಲ್ಡ್ ಅಪ್ ಸೀನ್ಗಳು, ಆಕ್ಷನ್ ಸೀನ್ಸ್ ಗಳನ್ನೆಲ್ಲ ಮಾಡಿಲ್ಲ. ಅವರ ಸ್ಟ್ರೆಂತ್ ಆದ ಕಾಮಿಡಿ ಸೀನ್ ಗಳಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿಕೊಂಡು ಒಂದೆರಡು ಎಮೋಷನಲ್ ಸೀಕ್ವೆನ್ಸ್ ಗಳಲ್ಲೂ ಸಹ ಚಿಕ್ಕಣ್ಣ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ದಾರೆ. ಅವರ ಕಾಮಿಡಿ ಟೈಮಿಂಗ್, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ನ ಮೂಲಕ ಮತ್ತೊಮ್ಮೆ ಚಿಕ್ಕಣ್ಣ ನಮಗಿಷ್ಟ ಆಗ್ತಾರೆ. ಬರೀ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಒಂದು ಹಾಡನ್ನ ಅವರೇ ಹಾಡಿದ್ದಾರೆ. ಹಾಗೆ ಸಾಂಗ್ಸ್ ಗಳಲ್ಲಿ ಭರ್ಜರಿ ಸ್ಟೆಪ್ಸ್ ಗಳನ್ನ ಕೂಡ ಹಾಕಿದ್ದಾರೆ. ಈ ಪಾತ್ರಕ್ಕಾಗಿ ಅವರು ಹಾಕಿರುವಂತಹ ಎಫರ್ಟ್ಸ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ. ಇನ್ನು ಕಿರುತೆರೆಯ ಚಂದುಳ್ಳಿ ಚೆಲುವೆ ಕನ್ನಡದ ನಟಿ ಮಲೈಕಾ ಟಿ ವಸುಪಾಲ್ ಅವರು ಉಪಾಧ್ಯಕ್ಷನ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅವರು ಮುದ್ದಾಗಿ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಮುದ್ದಾಗಿದೆ. ಉಪಾಧ್ಯಕ್ಷನ ಕೃಪೆಯಿಂದ KFI ನಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಬೋದು. ಇವರನ್ನ ಬಿಟ್ರೆ ಸಿನಿಮಾದಲ್ಲಿ ಮಿಂಚಿರೋದು ಶಿವರುದ್ರೇ ಗೌಡರ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ರವಿಶಂಕರ್ ಅವರು. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸೀರಿಯಸ್ ಆಗಿದ್ದ ಹಾಗೇನೆ ಸಡನ್ ಆಗಿ ಕಾಮಿಡಿಗೆ ಚೇಂಜ್ ಓವರ್ ಕೊಡುವಂತಹ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೂ ಇದೆ. ಅವ್ರನ್ನ ನಿರ್ದೇಶಕರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂಡ್ ಅವರ ಪಾತ್ರವನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಶಿವರಾಜ್ KR ಪೇಟೆ, ಧರ್ಮಣ್ಣ, ಕರಿಸುಬ್ಬು, ವೀಣಾ ಸುಂದರ್, ಕೀರ್ತಿರಾಜ್ ಹಾಗೆ ಸ್ಯಾಡಿಸ್ಟ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಪಾತ್ರಧಾರಿ ಎಲ್ಲರ ಪಾತ್ರಕ್ಕೂ ಏನು ಬೇಕೋ ಅದನ್ನ ಕೊಟ್ಟಿದ್ದಾರೆ. ಹಾಗೆ ಅಧ್ಯಕ್ಷ ಶರಣ್ ಅವರ ಎಂಟ್ರಿ ಅಂತೂ ಒಳ್ಳೆ ಮಜಾ ಕೊಡುತ್ತೆ. ಅವರ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ರೂ ಕೂಡ ಅದರ ಇಂಪ್ಯಾಕ್ಟ್ ಮಾತ್ರ ಸೂಪರ್ ಆಗಿದೆ. ಪ್ರೊಡ್ಯೂಸರ್ ಉಮಾಪತಿ ಅವರು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಅದರಲ್ಲೂ ಸೆಕೆಂಡ್ ಹಾಫ್ ನಲ್ಲಿ ಟ್ರಾವೆಲಿಂಗ್ ಪೋರ್ಷನ್ ಇರಬಹುದು, ಟೈಟಲ್ ಸಾಂಗ್ ಇರಬಹುದು, ಅಥವಾ ಮತ್ತೊಂದು ಸಾಂಗ್ ನಲ್ಲಿ ಬರುವಂತಹ ರಿಚ್ ಸೆಟ್ ಗಳಿರಬಹುದು. ನಿರ್ಮಾಪಕರು ಎಲ್ಲೂ ಕಾಂಪ್ರಮೈಸ್ ಆಗದೆ ಸಿನಿಮಾವನ್ನ ನಂಬಿ ದುಡ್ಡು ಖರ್ಚು ಮಾಡಿದ್ದಾರೆ. ಅದು ಖಂಡಿತ ವಾಪಸ್ ಬರುವಂತಹ ಎಲ್ಲಾ ಲಕ್ಷಣಗಳು ಈ ಸಿನಿಮಾದಲ್ಲಿದೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ನಲ್ಲಿ ನನಗೆ ನೀನು, ಹತ್ರಿ ನಮ್ಮ ಹಾಡುಗಳು ಇಷ್ಟ ಆಗುತ್ತೆ. ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಲೊಕೇಶನ್ಸ್ ನ, ಪಾತ್ರಗಳ ಎಮೋಷನ್ಸ್ ನ, ಹಾಗೆ ಒಂದು ಹಳ್ಳಿ ಆಂಬಿಯನ್ಸ್ ನ ತಮ್ಮ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಈ ಸಿನಿಮಾದ ಮತ್ತೊಂದು ಪ್ಲಸ್ ಬಂದು ರಾಜಶೇಖರ್ ಅವರ ಡೈಲಾಗ್ಸ್. ಅಲ್ಲಲ್ಲಿ ಒಂದೆರಡು ಡಬಲ್ ಮೀನಿಂಗ್ ಡೈಲಾಗ್ಗಳು ಬಿಟ್ರೆ ಮಿಕ್ಕೆಲ್ಲಾ ಕಡೆ ಸಿಚುಯೇಷನಲ್ ಕಾಮಿಡಿಗೆ ತಕ್ಕ ಹಾಗೆ ಡೈಲಾಗ್ಸ್ ಬರ್ತಿದ್ದಾರೆ ಅಂಡ್ ಅದು ಒಳ್ಳೆ ಮಜಾ ಕೊಡುತ್ತೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಉಪಾಧ್ಯಕ್ಷ ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಸಿನಿಮಾ. ಸೀದಾ ಸಾದಾ ಕತೆ, ಒಳ್ಳೆ ಡೈಲಾಗ್ಗಳು, ಸಾಂಗ್ಸು, ಆರ್ಟಿಸ್ಟ್ ಗಳ ಪರ್ಫಾರ್ಮೆನ್ಸ್ ಇರುವಂತಹ ಫ್ಯಾಮಿಲಿ ಆಡಿಯನ್ಸ್ ನ ಎಂಟರ್ಟೈನ್ ಮಾಡುವಂತಹ ಸಿನಿಮಾ ಉಪಾಧ್ಯಕ್ಷ.
ಸಿನಿಮಾದಲ್ಲಿ ಫ್ಲಾಸ್ ಇದ್ರೂ ಕೂಡ ಅದು ನೆಗ್ಲಿಜಿಬಲ್ ಆಗಿದೆ. ಲಾಜಿಕ್ ನ ಸೈಡ್ ಇಟ್ಟು ಎಂಟರ್ಟೈನ್ಮೆಂಟ್ ಇದ್ರೆ ಸಾಕಪ್ಪ, ಆರಾಮಾಗಿ ಸಿನಿಮಾ ನೋಡ್ಬೋದು ಅನ್ನೋರು ನೀವಾಗಿದ್ರೆ ಉಪಾಧ್ಯಕ್ಷ ಸಿನಿಮಾವನ್ನ ನೀವು ಕುಟುಂಬ ಸಮೇತ ಅಥವಾ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ನೋಡ್ಬೋದು. ಆಕ್ಚುಲಿ ಈ ತರ ಸಿನಿಮಾಗಳು ಗೆದ್ರೆ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕಡೆಗೆ ಬರ್ತಾರೆ. ಇಂಥ ಸಿನಿಮಾಗಳು ಹೆಚ್ಚು ಬರ್ಲಿ, ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ಲಿ ಅಂತ ಆಶಿಸ್ತಾ ಈ ರಿವ್ಯೂನ ಮುಗಿಸ್ತಾ ಇದೀನಿ. ನನಗನ್ಸ್ದಂಗೆ ನಿಮ್ಗೂ ಅನ್ಸಿದ್ರೆ ಈ ಸಿನಿಮಾ ಮೋಸ್ಟ್ಲಿ 2024 KFIನ ಫಸ್ಟ್ ಸೂಪರ್ ಹಿಟ್ ಸಿನಿಮಾ ಆಗಿ ಕಾಣಿಸ್ಕೊಳುತ್ತೆ. ಕೊನೆಯದಾಗಿ ಒಂದ್ ಒಳ್ಳೆ ಊಟ ಮಾಡಿದಾಗ, ಒಂದ್ ಒಳ್ಳೆ ಸಿನಿಮಾ ನೋಡಿದಾಗ ಆಗುವಂತಹ ಎಕ್ಸ್ಪೀರಿಯನ್ಸ್ ನ ಹೇಳಕ್ಕಂತೂ ಆಗದೇ ಇಲ್ಲ ಅಲ್ವಾ? ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೇ ನೋಡ್ಬೇಕು. ಏನಂತೀರಾ? ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ರಿವ್ಯೂ ಬರೆದಿರೋದು ವಿನೋದ್ ಎನ್ ಕುಮಾರ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.